ಈಗ ರಾಜ್ಯ ರಾಜಕೀಯ ವಿಚಾರಕ್ಕೆ ಬರೋಣ. ರಾಜ್ಯ ಕಾಂಗ್ರೆಸ್ನಲ್ಲಿ ಅಸಮಾಧಾನಿತರ ಸಂಖ್ಯೆ ಜಾಸ್ತಿ ಇತ್ತು. ಶಾಸಕರನ್ನ ಮೀಟಿಂಗ್ ಮಾಡಿದ್ರು, ಆಮೇಲೆ ಸಚಿವರ ಜೊತೆಗೆ 1-to-1 ಮೀಟಿಂಗ್ ಮಾಡಿದ್ರು. ಈ ಸಚಿವರ ಜೊತೆಗೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರು ಸರಣಿ ಸಭೆ ಮಾಡಿದ್ರಲ್ಲ, 1-to-1 ಮೀಟಿಂಗ್ ಮಾಡಿದ್ರಲ್ಲ. ಇಲ್ಲಿ ಶಾಸಕರು ಒಂದು ಕಂಪ್ಲೇಂಟ್ ಮಾಡ್ತಾರೆ, ಸಚಿವರು ಕಾರ್ಯವೈಖರಿ ಸರಿಯಾಗಿಲ್ಲ, ನಮ್ಮ ಕೈಗೆ ಸಿಗಲ್ಲ ಅಂತ. ಅದನ್ನು 1-to-1 ಮೀಟಿಂಗ್ ಮಾಡಿದಾಯ್ತು ಸಚಿವರ ಜೊತೆಗೆ. ಈಗ ಏನು ಅಂತಂದ್ರೆ, ಸಚಿವರಿಂದಲೇ ಸರ್ಕಾರಕ್ಕೆ ಕೆಟ್ಟ ಹೆಸರು ಅಂತ ಬೇಸರ ಹೊರ ಹಾಕ್ತಾ ಇದ್ದಾರೆ. 10ಕ್ಕೂ ಹೆಚ್ಚು ಶಾಸಕರ ಪೈಕಿ 5-6 ಸಚಿವರ ವರ್ತನೆಗೆ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿದ್ದು ಆಪ್ತರಿಂದ ಸರ್ಕಾರಕ್ಕೆ ಸಂಕಷ್ಟ ಅಂತ ಸುರ್ಜೇವಾಲಾ ಅವರು ಅಂದ್ಬಿಟ್ರ ಅಂತ ಹೀಗನ್ನುವಂತ ಕುತೂಹಲ ಮೂಡ್ತಾ ಇದೆ. ಆಮೇಲೆ ಪ್ರಮುಖವಾಗಿ ಸಚಿವ ಜಮೀರ್ ಅಹಮದ್ ಖಾನ್ ಇವರ ವಿರುದ್ಧವೂ ಕೂಡ ಸುರ್ಜೇವಾಲಾ ಅವರು ಭಾರಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಅಂತ ಕೇಳಲಾಗ್ತಾ ಇದೆ. ಜಮೀರ್ ಖಾನ್ರಿಂದ ಸಾಕಷ್ಟು ಡ್ಯಾಮೇಜ್ ಆಗ್ತಾ ಇದೆ ಪಕ್ಷಕ್ಕೆ, ಅವರ ಸ್ಟೇಟ್ಮೆಂಟ್ಗಳಿಂದ ಮುಜುಗರ ಆಗ್ತಾ ಇದೆ ಪಕ್ಷಕ್ಕೆ. ಸಿಎಂ ಆಪ್ತರೂ ಆಗಿದ್ದಾರೆ ಜಮೀರ್ ಅಹಮದ್ ಖಾನ್. ಇವರ ವಿರುದ್ಧ ರಾಜಭವನಕ್ಕೂ ಕಂಪ್ಲೇಂಟ್ ಹೋಗಿದೆ. ರಾಜಭವನಕ್ಕೂ ದೂರು ಹೋಗಿದ್ದಕ್ಕೆ ಸುರ್ಜೇವಾಲಾ ಅವರು ಅಸಮಾಧಾನವನ್ನ ಹೊರಹಾಕಿರೋದು. ಪಕ್ಷಕ್ಕೆ ಡ್ಯಾಮೇಜ್ ಆಯಿತು ಅಂತಂದ್ರೆ ಸಚಿವ ಸ್ಥಾನದ ತ್ಯಾಗಕ್ಕೆ ಸಿದ್ಧರಾಗಿರಿ ಅನ್ನೋ ಸಂದೇಶ ಕೊಡ್ತಿದ್ದಾರೆ. ಸಚಿವ ಸ್ಥಾನ ತ್ಯಾಗಕ್ಕೂ ಸಿದ್ಧರಾಗಿರಿ ಅಂತ ಸುರ್ಜೇವಾಲಾ ಅವರು ಹೇಳಿದ್ದಾರೆ. ಈಗ ಸುರ್ಜೇವಾಲಾ ಅವರು ಗರಂ ಆದಂಥ ವಿಚಾರ ಸಿಎಂ ಗಮನಕ್ಕೆ ತಂದಿದ್ದಾರೆ. ಈಗ ಜಮೀರ್ ಅಹಮದ್ ಖಾನ್ ಹಿಂಗೆಲ್ಲ ಆಗೋಗಿದೆ ಸಾರ್ ಅಂತೇಳಿ ಜಮೀರ್ ಅಹಮದ್ ಖಾನ್ ಅವರು ಸಿದ್ದರಾಮಯ್ಯನವ್ರಿಗೆ ಹೇಳಿದ್ದಾರೆ, ಈ ವಿಷಯ ಮುಟ್ಟಿಸಿದ್ದಾರೆ. ಸಚಿವರ ಜೊತೆಗೆ 1-to-1 ಮೀಟಿಂಗ್ ಆಯಿತು. ಬಹುತೇಕ ಎಲ್ಲ ಶಾಸಕರು ಸಚಿವರ ಮೇಲೆ ಕಂಪ್ಲೇಂಟ್ ಹಾಕಿದ್ದಾರೆ. ಅದರಲ್ಲೂ ಜಮೀರ್ ಅಹಮದ್ ಖಾನ್ ಇವರ ವಿರುದ್ಧ ರಾಜಭವನಕ್ಕೆ ಕಂಪ್ಲೇಂಟ್ ಬೇರೆ ಹೋಗಿದೆ. ರಾಜಭವನಕ್ಕೆ ಕಂಪ್ಲೇಂಟ್ ಹೋಗಿರೋದ್ರಿಂದಾಗಿ ಸುರ್ಜೇವಾಲಾ ಅವರು ಗರಂ ಆಗಿದ್ದಾರೆ ಅನ್ನೋದು. ಆಮೇಲೆ ಹಿಂಗೆ ಪಕ್ಷಕ್ಕೆ ಡ್ಯಾಮೇಜ್ ಆದರೆ ಪಕ್ಷ ಸಹಿಸೋದಿಲ್ಲ, ನಿಮ್ಮ ಸ್ಥಾನವನ್ನು ತ್ಯಾಗ ಮಾಡಬೇಕಾಗುತ್ತೆ, ರೆಡಿಯಾಗಿರಿ ಅಂತ. ಆಮೇಲೆ ಸಚಿವ ಬೈರತಿ ಸುರೇಶ್ ಅವರ ವರ್ತನೆಗೂ ಕೂಡ ರಾಜ್ಯ ಉಸ್ತುವಾರಿಗಳು ಬೇಸರವನ್ನು ಹೊರಹಾಕಿದ್ದಾರೆ. ಕಾರಣ ಏನು? ಮೂಡಾ ಕೇಸು. ಈ ಮೂಡಾ ಕೇಸು ರಾಷ್ಟ್ರಮಟ್ಟದಲ್ಲಿ ಪಕ್ಷಕ್ಕೆ ಮುಜುಗರ ತಂದಿಟ್ಟಿದೆ. ಉಸ್ತುವಾರಿ ಜಿಲ್ಲೆಯ ನಿರ್ವಹಣೆ ವಿಚಾರದಲ್ಲಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಕೋಲಾರ ಜಿಲ್ಲೆ ಶಾಸಕರ ಆರೋಪ ಅಸಮಾಧಾನಕ್ಕೆ ಬೇಸರವನ್ನು ಹೊರಹಾಕಿದ್ದಾರೆ. RB ತಿಮ್ಮಾಪುರ ಅವರು ಅಬಕಾರಿ ಇಲಾಖೆಯ ಸಚಿವರು, ಅವರ ಇಲಾಖೆಯ ನಿರ್ವಹಣೆ ಆಗ್ತಾ ಇಲ್ಲ, ಅಬಕಾರಿ ಇಲಾಖೆ ನಿರ್ವಹಣೆ ಫೇಲ್ ಅಂದಿದ್ದಾರಂತೆ ಸುರ್ಜೇವಾಲಾ. ಅಷ್ಟೇ ಅಲ್ಲ, ಪಶುಸಂಗೋಪನಾ ಸಚಿವರಾದಂತಹ ವೆಂಕಟೇಶ್ ಅವರ ವರ್ತನೆಗೂ ಕೆಂಡ ಕಾರಿದ್ದಾರೆ. ಸಚಿವರ ಮೌಲ್ಯ ಮಾಪನದ ಬಗ್ಗೆ AICC ಅಧ್ಯಕ್ಷರ ಮಲ್ಲಿಕಾರ್ಜುನ್ ಖರ್ಗೆಗೆ ರಿಪೋರ್ಟ್ ಕೊಟ್ಟಿದ್ದಾರೆ ಅಂತ. ಸಚಿವರ ಸಮರ್ಥನೆಯ ಬಗ್ಗೆ ಸುದೀರ್ಘವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸುರ್ಜೇವಾಲಾ ಅವರು. ಹಂಗಾದ್ರೆ ಇಲ್ಲಿ ಬಂದು 1-to-1 ಮೀಟಿಂಗ್ ಮಾಡಿದ್ದು ಅಸಮಾಧಾನವನ್ನು ತಣಿಸುವಂತಹ ಕೆಲಸ ಅಲ್ಲ, ಹೊಂದಾಣಿಕೆ ಮಾಡುವಂತಹ ಕೆಲಸ ಅಲ್ಲ, ಹಾಗಾದ್ರೆ ಅನುದಾನವನ್ನು ಕೊಡುವಂತಹ ಕೆಲಸ ಅಲ್ಲ. ಇದು ರಿಪೋರ್ಟ್ ಕಾರ್ಡು, ಸಚಿವರ ರಿಪೋರ್ಟ್ ಕಾರ್ಡನ್ನು ಕಲೆಕ್ಟ್ ಮಾಡಿಕೊಳ್ಳೋದು. ಕಾರಣ ಏನು? ಲಿಂಕ್ ಆಗ್ತಾ ಇದೆ. ಈ ಹಿಂದೆ ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅನ್ನುವಂಥ ಕೂಗಿತ್ತಲ್ಲ, ಅದು ಈ 1-to-1 ಮೀಟಿಂಗಿಗೂ ಎಲ್ಲೋ ಒಂದು ಕಡೆ ಲಿಂಕ್ ಕಾಣಿಸ್ತಾ ಇದೆ. ಈ ರಿಪೋರ್ಟ್ ಕಾರ್ಡನ್ನು ಸೀರಿಯಸ್ ಆಗಿ ಪರಿಗಣಿಸಿ ಹಳೆಬರಿಗೆ ಕೋಕ್ ಕೊಟ್ಟು ಹೊಸಬರಿಗೆ ಮಣೆ ಹಾಕುತ್ತಾ, ಸ್ಥಾನ ಪಲ್ಲಟ ಆಗುತ್ತಾ, ಸ್ಥಾನ ಬದಲಾವಣೆ ಆಗುತ್ತಾ, ಹೀಗನ್ನುವಂಥ ಚರ್ಚೆಗಳಾಗ್ತಾ ಇದ್ದಾವೆ. ಸೊ ಹಾಗಾದರೆ ಆ ಸೆಪ್ಟೆಂಬರ್ ಕ್ರಾಂತಿ ಇದೇನಾ? ಹೀಗನ್ನುವಂಥ ಅನುಮಾನ ಮೂಡ್ತಾ ಇದೆ. 10ಕ್ಕೂ ಹೆಚ್ಚು ಶಾಸಕರ ಪೈಕಿ 5-6 ಸಚಿವರ ವರ್ತನೆಗೆ ಬೇಸರವನ್ನು ಹೊರಹಾಕಲಾಗ್ತಾ ಇದೆ. ಬಟ್ ಓವರ್ ಆಲ್ ಆಗಿದ್ದು ಗಮನಿಸಿದ್ರೆ ಇದು 1-to-1 ಮೀಟಿಂಗ್ ಅಸಮಾಧಾನವನ್ನು ತಣಿಸುವಂತಹ ಕೆಲಸ ಅಲ್ಲ, ರಿಪೋರ್ಟ್ ಕಲೆಕ್ಟ್ ಮಾಡುವಂತಹ ಕೆಲಸ. ಸಚಿವ ಸಂಪುಟ ವಿಸ್ತರಣೆ ಆಗುತ್ತಾ, ಪುನರ್ರಚನೆ ಆಗುತ್ತಾ? ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಆನಂದ್ ಲೈವ್ನಲ್ಲಿ. ಆನಂದ್, ನಾನು ಹೇಳ್ತಾ ಇದ್ದೆ, ಇದು 1-to-1 ಮೀಟಿಂಗು ಅಸಮಾಧಾನವನ್ನು ತಣಿಸುವಂಥ ಕೆಲಸ ಅಲ್ಲ. ಮೋಸ್ಟ್ ಪ್ರಾಬಬ್ಲಿ ಸಚಿವ ಸಂಪುಟ ಪುನರ್ರಚನೆಯ ಬಗ್ಗೆ ಏನಾದರೂ ಸುಳಿವು ಸಿಗ್ತಾ ಇದೆಯಾ? ಹಾಗಾದರೆ ಇದೇನಾ ಸೆಪ್ಟೆಂಬರ್ ಕ್ರಾಂತಿ ಅನ್ನುವಂಥ ಚರ್ಚೆ ಈಗ? ಖಂಡಿತವಾಗ್ಲೂ ಶರತ್, ಪ್ರಮುಖವಾಗಿ ಹಲ ಸಚಿವರಿಗೆ ಈಗ ಸಚಿವ ಸ್ಥಾನವನ್ನ ಕಳೆದುಕೊಳ್ತಕ್ಕಂಥ ಆತಂಕ ಶುರುವಾಗಿರ್ತಕ್ಕಂಥದ್ದು. ಮನೆಯಷ್ಟೇ ಸುರ್ಜೇವಾಲಾ ಅವರು ಸಚಿವರ ಜೊತೆ 1-to-1 ಸಭೆ ಮಾಡಿದ್ರು. ಈ ಸಂದರ್ಭದಲ್ಲಿ ಬಹುತೇಕ ಕೆಲವು ಸಚಿವರಿಗೆ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ತಮ್ಮ ಇಲಾಖೆಗಳಲ್ಲಿ ನೀವು ಸರಿಯಾಗಿ ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಇಲ್ಲ, ಶಾಸಕರಿಂದಲೂ ಕೂಡ ಬಹಳಷ್ಟು ಕಂಪ್ಲೇಂಟ್ಸ್ ಇದೆ ಅನ್ನೋ ಒಂದು ಮಾತನ್ನ ನೇರವಾಗಿ ಸಚಿವರಿಗೆ ಹೇಳಿರ್ತಕ್ಕಂಥದ್ದು. ಜೊತೆಗೆ ಮುಂದೆ ಸಂಪುಟ ಪುನರ್ರಚನೆ ಆದ್ರೆ ತಮ್ಮ ಮಂತ್ರಿ ಸ್ಥಾನ
ಕಳೆದುಕೊಳ್ತಕ್ಕಂತ ಸಾಧ್ಯತೆಗಳು ಕೂಡ ಇದೆ. ಯಾವುದಕ್ಕೂ ತಾವು ರೆಡಿಯಾಗಿರ್ಬೇಕು ಅನ್ನೋ ಒಂದು ಮುನ್ಸೂಚನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಕೆಲ ಸಚಿವರಿಗೆ ಈಗ ಸಚಿವ ಸ್ಥಾನವನ್ನ ಕಳೆದುಕೊಳ್ತಕ್ಕಂತ ಆತಂಕನೂ ಕೂಡ ಶುರುವಾಗಿದೆ. ಪ್ರಮುಖವಾಗಿ ಆರ್ ಬಿ ತಿಮ್ಮಾಪುರ ಅವರು ಅಬಕಾರಿ ಇಲಾಖೆಯಲ್ಲಿ ಸರಿಯಾಗಿ ಅವರು ನಿರ್ವಹಿಸ್ತಾ ಇಲ್ಲ, ಅವ್ರ ಮೇಲೆ ಒಂದು ಕಮಿಷನ್ ಆರೋಪ ಇದೆ, ಭ್ರಷ್ಟಾಚಾರ ಆರೋಪ ಇದೆ ಅನ್ನೋ ಒಂದು ದೂರು ಕೂಡ ಹೈಕಮಾಂಡ್ಗೆ ಹೋಗಿತ್ತು. ಆ ಒಂದು ವಿಚಾರವನ್ನು ಕೂಡ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಜೊತೆಗೆ ಸುರ್ಜೇವಾಲಾ ಅವರು ಎಲ್ಲಾ ಸಚಿವರಿಗೆ 1-to-1 ಮಾತುಕತೆಗೆ ಆಹ್ವಾನ ಕೊಟ್ಟಿದ್ರು, ಆದ್ರೆ ಆರ್ ಬಿ ತಿಮ್ಮಾಪುರ ಅವರಿಗೆ ಆಹ್ವಾನವನ್ನ ಕೊಟ್ಟಿರಲಿಲ್ಲ. ಹಾಗಾಗಿ ಮೇಲ್ನೋಟಕ್ಕೆ ಅವರನ್ನ ಕೈ ಬಿಡ್ತಕ್ಕಂಥ ಎಲ್ಲಾ ಸಾಧ್ಯತೆಗಳು ಕೂಡ ಎದ್ದು ಕಾಣ್ತಾ ಇರ್ತಕ್ಕಂಥದ್ದು. ಇನ್ನೊಂದು ಕಡೆ ಬೋಸರಾಜು ಅವರು ಕೂಡ ತಮ್ಮ ಇಲಾಖೆಯಲ್ಲಿ, ಸಣ್ಣ ನೀರಾವರಿ ಇಲಾಖೆಯಲ್ಲಿ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಪ್ರತಿಯೊಂದು ಕೆಲಸದಲ್ಲೂ ಕೂಡ ಅವರ ಮಗ ರವಿ ಬೋಸರಾಜು ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ, ಗುತ್ತಿಗೆದಾರರಿಂದ ಕಮಿಷನ್ ಪಡಿತಾ ಇದ್ದಾರೆ ಅನ್ನೊಂದು ಆರೋಪಗಳು ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಅವ್ರಿಗೂ ಕೂಡ ಒಂದು ಎಚ್ಚರಿಕೆಯನ್ನ ರವಾನೆ ಮಾಡ್ತಕ್ಕಂಥ ಒಂದು ಕೆಲಸನೂ ಕೂಡ ಆಗಿದೆ. ಈ ಕಡೆ ಬೈತಿ ಸುರೇಶ್ ಅವರು ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿರ್ತಕ್ಕಂಥ ಸಚಿವರು, ಇವರು ಕೂಡ ನಗರಾಭಿವೃದ್ಧಿ ಇಲಾಖೆಯನ್ನ ಸರಿಯಾಗಿ ನಿಭಾಯಿಸ್ತಾ ಇಲ್ಲ. ಜೊತೆಗೆ ಮುಡಾ ಹಗರಣ ಹೊರ ಬಂದಿದ್ದೆ ಇವರ ಒಂದು ಆಡಳಿತ ವೈಫಲ್ಯದಿಂದ ಅನ್ನೊಂದು ಆರೋಪಗಳಿದೆ. ಇದೇ ಅಲ್ಲದೆ ಕೆಲವು ಶಾಸಕರು ಕೂಡ ಬೈತಿ ಸುರೇಶ್ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿ ಹೈಕಮಾಂಡ್ಗೂ ಕೂಡ ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಶಾಸಕರ ಡಿಮ್ಯಾಂಡ್ಗಳಿಗೆ, ಅವರ ಬೇಡಿಕೆಗಳಿಗೆ, ಅವರ ಶಿಫಾರಸು ಪತ್ರಗಳಿಗೆ ಯಾವುದಕ್ಕೂ ಕೂಡ ಬೈತಿ ಸುರೇಶ್ ಅವರು ಬೆಲೆ ಕೊಡ್ತಿಲ್ಲ ಅನ್ನೊಂದು ಆರೋಪ ಮೊದಲಿಂದಲೂ ಕೂಡ ಇತ್ತು. ಹಾಗಾಗಿ ಅವರ ವಿರುದ್ಧನೂ ಕೂಡ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸುರ್ಜೇವಾಲಾ ಅವರು ರಿಪೋರ್ಟ್ ಮಾಡಿದ್ದಾರೆ. ಇದೇ ಅಲ್ಲದೆ ಕೆ ವೆಂಕಟೇಶ್ ಅವರು ಕೂಡ ಪಶುಸಂಗೋಪನಾ ಇಲಾಖೆಯಲ್ಲಿ ಆಕ್ಟಿವ್ ಆಗಿಲ್ಲ, ಹೆಚ್ಚಾಗಿ ಅವರು ವಿಕಾಸಸೌಧದ ತಮ್ಮ ಕಚೇರಿಯಲ್ಲಿ ಇರೋದಿಲ್ಲ, ಇಲಾಖೆಯಲ್ಲಿ ಮೇಜರ್ ಒಂದು ಬದಲಾವಣೆಗಳನ್ನ ತರ್ತಕ್ಕಂಥ ನಿಟ್ಟಿನಲ್ಲೂ ಕೂಡ ಅವರು ಫೇಲ್ಯೂರ್ ಆಗಿದ್ದಾರೆ ಅನ್ನೊಂದು ಅಸಮಾಧಾನವನ್ನು ಕೂಡ ಸುರ್ಜೇವಾಲಾ ಅವರು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಹೀಗಾಗಿ ಇಂಥ ಪ್ರಮುಖ ಒಂದು ಸಚಿವರೇನಿದ್ದಾರೆ, ಇವರ ಒಂದು ಸಚಿವರ ಕಾರ್ಯವೈಖರಿ ವಿರುದ್ಧ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸುರ್ಜೇವಾಲಾ ಅವರು ರಿಪೋರ್ಟ್ ಮಾಡಿರ್ತಕ್ಕಂಥದ್ದು. ಇದೇ ಡಿಸೆಂಬರ್ ತಿಂಗಳಾಂತ್ಯದೊಳಗಡೆ ಪ್ರಮುಖವಾಗಿ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಎಲ್ಲಾ ಸಚಿವರನ್ನ ಕೈ ಬಿಟ್ಟು ಹೊಸಬರಿಗೆ ಅವಕಾಶವನ್ನ ಮಾಡಿಕೊಡ್ತಕ್ಕಂಥ ಸಾಧ್ಯತೆಯೂ ಕೂಡ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಜಮೀರ್ ಅಹಮದ್ ಅವರು ಕೂಡ ಪ್ರಮುಖವಾಗಿ ವಸತಿ ಇಲಾಖೆಯಲ್ಲಿ ಬಹಳಷ್ಟು ಒಂದು ಅಧಿಕಾರಿಗಳನ್ನ ಹಿಡಿತದಲ್ಲಿ ಇಟ್ಕೊಂಡಿಲ್ಲ. ಜೊತೆಗೆ ಅವ್ರು ಬೇಕಾದವರಿಗೆ ಮನೆಗಳನ್ನ ಹಂಚಿಕೆ ಮಾಡ್ತಾ ಇದ್ದಾರೆ. ಶಾಸಕರ ಒಂದು ಪತ್ರಗಳಿಗೆ ಯಾವುದೇ ರೀತಿಯ ಒಂದು ಮನ್ನಣೆಯನ್ನ ಕೊಡ್ತಾ ಇಲ್ಲ. ಜೊತೆಗೆ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಕೂಡ ಕೆಲವು ಶಾಸಕರು ಬಹಿರಂಗವಾಗಿ ದೂರಿದ್ರು. ಇದೆಲ್ಲವನ್ನು ಕೂಡ ಈಗ ಮೌಲ್ಯಮಾಪನ ಮಾಡಿ ಈಗ ಅಂತಿಮವಾಗಿ ಎಐಸಿಸಿ ಅಧ್ಯಕ್ಷರಿಗೆ ವರದಿಯನ್ನ ಸುರ್ಜೇವಾಲಾ ಅವರು ಸಲ್ಲಿಕೆ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಹಾಗಾಗಿ ಈ ಪ್ರಮುಖ ಸಚಿವರೇನಿದ್ದಾರೆ ಇವರೆಲ್ಲರಿಗೂ ಕೂಡ ಈಗ ಆತಂಕ ಶುರುವಾಗಿದೆ. ಮುಂದಿನ ದಿನಗಳಲ್ಲಿ ಇವರು ಮಂತ್ರಿ ಸ್ಥಾನ ಕಳೆದುಕೊಳ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಶರತ್. ಎಸ್, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ.